ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಬನ್ನಿ, ಬೆಳಗ್ಗೆ ಇವಾಗ 7:15 ಆಗಿದೆ. ಸೊ ವಾಕಿಂಗ್ ಜಾಗಿಂಗ್ ಎಲ್ಲ ಮುಗೀತು. ಹಾಗೆಯೇ ಸ್ವಲ್ಪ ಶ್ಲೋಕ ಬರಿತೀನಿ, ಶ್ಲೋಕ ಎಲ್ಲ ಮುಗೀತು. ಇವಾಗ ಪಾಪು ತಿಂಡಿ ರೆಡಿ ಮಾಡೋಣ. ಬನ್ನಿ, ಜವಳಿಕಾಯಿ ಪಲ್ಯ, ಚಪಾತಿ, ರೈಸ್ ಮಾಡೋಣ. ಬನ್ನಿ, ಯಾವ ಥರ ಮಾಡ್ತೀನಿ ನಾನು ಅಂತ ಹೇಳ್ತೀನಿ. ಹಾಯ್ ಫ್ರೆಂಡ್ಸ್, ಕಟ್ ಮಾಡಿ ಹಾಯ್ ಗೈಸ್ ಅಂತ. ಈಗ ಜವಳಿಕಾಯಿ ಪಲ್ಯನ ಯಾವ ಥರ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಆಮೇಲೆ ಈರುಳ್ಳಿ, ಟೊಮೊಟೊ, ಆಮೇಲೆ ಇಲ್ಲಿ ಜವಳಿಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಾಳ್ಬಿಟ್ಟು ಹಾಕೋಣ. ಗ್ಯಾಸ್ ಸ್ಟವ್ ಹಚ್ಕೊಂಡು ಒಂದು ಕುಕ್ಕರಲ್ಲಿ ಕುಕ್ಕಿಂಗ್ ಆಯಿಲ್ ಹಾಕ್ಕೋಬೇಕು. ಸ್ವಲ್ಪ ಬಿಸಿಯಾಗಿದೆ. ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು, ಕಡಲೆಬೇಳೆನ ತೊಳೆದಾಕ್ತಿದ್ದೀನಿ. ಕಡಲೆಬೇಳೆ ವಾಶ್ ಮಾಡ್ಬಿಟ್ಟು ಹಾಕಿ, ಹಸಿಮೆಣಸಿನ್ಕಾಯಿ, ಕಟ್ ಮಾಡೋಣ, ಆನಿಯನ್, ಟೊಮೊಟೊ ಹಾಕ್ತಿದ್ದೀನಿ, ಸ್ವಲ್ಪ ಡೈಲಿ ಅದು. ಈಗ ಜವಳಿಕಾಯಿ ಹಾಕ್ತಿದ್ದೀನಿ. ಜವಳಿಕಾಯಿ ಅಂದರೆ ನಿಮ್ಮ ಕಡೆ ಹುಳ್ಳಿಕಾಯಿ ಏನೋ ಕರೀತಾರೆ, ನಮಗೆ ಗೊತ್ತಿಲ್ಲ. ಅದು ಗೋರಿಕಾಯಿನೇನೋ ಹೇಳ್ತಾರೆ. ಓಕೆ, ನಮ್ಮ ಕಡೆ ಎಲ್ಲ ಜವಳಿಕಾಯಿ ಅಂತ ಕರಿತೀವಿ. ಸೊ ಎಷ್ಟು ಫ್ರೆಶ್ ಆಗಿದೆ ನೋಡಿ. ಸೊ ಕಾಯಿ ತುರಿ ಒಂದು ಬೌಲ್ ಹಾಕ್ತಿದ್ದೀನಿ. ಇದು ಕುರ್ಷಣಿ ಪುಡಿ ಅಂತೇಳಿ, ಇದನ್ನು ಕುರ್ಷಣಿ ಎಲ್ಲ ಫ್ರೈ ಮಾಡಿಬಿಟ್ಟು ಸೊ ಕಡಲೆ ಹಾಕಿ, ಶೇಂಗಾ ಬೀಜ ಎಲ್ಲ ಹಾಕಿ, ಸೊ ನಾವು ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಿ. ನಿಮ್ಮ ಕಡೆ ಏನು ಕರಿತಾರೆ ಅಂತ ಗೊತ್ತಿಲ್ಲ. ಹುಚ್ಚೆಳ್ಳು ಅಂತ ಕರಿಬೋದು, ಮೇ ಬಿ ಅನಿಸುತ್ತೆ. ನಮ್ಮ ಕಡೆ ಕುರ್ಷಣಿ ಅಂತ ಕರಿತೀವಿ. ಆ ಕುರ್ಷಣಿ ಪೌಡರ್ ಸ್ವಲ್ಪ ಹಾಕೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು. ಚಿಲ್ಲಿ ಪೌಡರ್, ನಮ್ಮಲ್ಲಿ ಸ್ವಲ್ಪ ಖಾರ ತಿನ್ನೋದು ಕಮ್ಮಿ, ಸೊ ಹಂಗಾಗಿ ಸ್ವಲ್ಪ ಕಡಿಮೆ ಹಾಕಿರ್ತೀನಿ ನಾನು. ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೊಳ್ಳಿ. ಇದು ಸಾಂಬಾರು ಪೌಡರ್. ಒಂದು ಸಲ ಸಾಂಬಾರು ಪೌಡರ್ ಮಾಡೋದನ್ನ ರೆಸಿಪಿ ಹಾಕ್ತೀನಿ, ನೋಡ್ಕೊಳ್ಳಿ. ನಮ್ಮ ಕಡೆ ಸ್ವಲ್ಪ ಗಟ್ಟಿ ಸಾಂಬಾರು ಪುಡಿ ಮಾಡೋದು ಚೆನ್ನಾಗಿರುತ್ತೆ. ನಾವು ಸಾಂಬಾರಿಗೆ ಪಲ್ಯಕ್ಕೆಲ್ಲ ಇದನ್ನೇ ಯೂಸ್ ಮಾಡೋದು, ಬೇರೆ ಯಾವುದು ಯೂಸ್ ಮಾಡಲ್ಲ. ಸ್ವಲ್ಪ ನೀರು ಬೇಯೋದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡೋಣ. ಒಂದೆರಡು ಬಿಸಲ್ ಬಂದರೆ ಸಾಕು, 2 ಅಥವಾ 3 ಬಿಸಲ್ ಬಂದರೆ ಸಾಕು. ರೆಡಿ ಆಗುತ್ತೆ ಪಲ್ಯ. ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ ಚೌಳಿಕಾಯಿ ಪಲ್ಯ.
ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ಇವಾಗ ನನ್ನ ಮಗನಿಗೆ ಲಂಚ್ ಬಾಕ್ಸ್ ರೆಡಿ ಮಾಡಬೇಕು. ಸೊ ಅವ್ನು ಪಲ್ಯ ತಿಂದೇ ಇರೋ ಕಾರಣ ನಾನು ಈ ಥರ ಮಾಡ್ಕೊಡ್ತೀನಿ ಅವನಿಗೆ. ಸ್ವಲ್ಪ ತುಪ್ಪ ಹಾಕಿ ಅವನಿಗೆ ರೋಲ್ ಥರ ಮಾಡಿಕೊಡ್ಬೇಕು. ಇದು ಲಂಚ್ ಬಾಕ್ಸಿಗೆ ಕಟ್ಟಿರೋದು. ಇದು ಅವನಿಗೆ ತಿನ್ನೋದಕ್ಕೆ. ಅವ್ನು ತಿನ್ನಲ್ಲ, ಅದಕ್ಕೆ ನಾನು ಈ ಥರ ಮಾಡ್ಕೊಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೋಡಿ, ಲಂಚ್ ಬಾಕ್ಸ್ ರೆಡಿ ಆಯಿತು. ಸೊ ನನ್ನ ಮಗ ಸ್ನಾನ ಆಯಿತು, ಇವಾಗ ಪೂಜೆ ಮಾಡ್ತಿದ್ದಾನೆ ಕಾನ್ವೆಂಟಿಗೆ ಹೋಗಲಿಕ್ಕೆ. ಇದು ನಮ್ಮ ಮನೆ ದೇವರು ಏಗಟಿ ಮಲ್ಲೇಶ್ವರ ಅಂಥೇಳಿ, ಏಗಟಿ ಮಲ್ಲಪ್ಪ. ಸೊ ಇದು ಉಕ್ಕುಡ್ಗಾದ್ರೆ ಅಜ್ಜಯ್ಯ ಸ್ವಾಮಿ. ಸೊ ನಡ್ಕೊತೀವಿ, ಹಾಗಾಗಿ ಇಟ್ಕೊಂಡಿದ್ದೀನಿ. ಇದು ಈ ಥರ ಲಕ್ಷ್ಮಿ ಡೈಲಿ ಪೂಜೆಗೆ ಅಂತ ಕೂರಿಸಿದ್ದೀನಿ. ಸೊ ಸೂಪರ್ ಮತ್ತು ಮನೆ ಕಡೆದು ಇದು ಒಂದು ಕುಬೇರದೊಂದು ತರಿಸಿದ್ದೆ. ಸೊ ಅದನ್ನ ಇಟ್ಟಿದ್ದೀನಿ. ಇದು ನಾಗರ ಕಲ್ಲು ಅಂತೇಳಿ. ಸೊ ನಾವು ಮನೇಲೇ ಉತ್ತದ್ದು ಹಾಲು ಎರಿತೀವಲ್ಲ ಅದು. ಸೊ ನಾಗರ ಪಂಚಮಿಲಿ ಇದಕ್ಕೆ ನಾವು ಹಾಲು ಎರಿಯೋದು. ಸೊ ಹಾಗಾಗಿ ಇದು ನಮ್ಮದು ಎಕ್ಕಿ ಮಲ್ಲೇಶ್ವರ ಅಂತೇಳಿ ಈ ತಳಿಲಿ ಮಾಡಿಸ್ತೀನಿ ಅದನ್ನು. ಸೊ ಅದನ್ನು ಸಿಂಪಲ್ಲಾಗಿ ಪೂಜೆ ಮಾಡ್ತೀನಿ ಅಷ್ಟೇ. ಇದು ಬಸವಣ್ಣ ಅಂತೇಳಿ. ಸೊ ಅದೊಂದು ಇಲ್ಲಿ ಒಂದು ಲಕ್ಷ್ಮೀದೊಂದು ಪಾದಿಕೆ ತಂದಿದ್ದೀನಿ, ಲಕ್ಷ್ಮೀ ಪಾದಿಕೆ. ಇದರಲ್ಲಿ ಕಮಲದ ಬೀಜ ಅಂತ ಸಿಗುತ್ತೆ. ಸೊ ಕಮಲದ ಬೀಜ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೂ ಸೋಪ್ ಪೂಜೆ ಮಾಡ್ತೀವಿ. ಇದು ಬೆಳ್ಳಿದು, ಅದು 1,500 ಆಗಿತ್ತು. ಸೊ ಲಕ್ಷ್ಮಿ ಇಟ್ಕೊಂಡಿದ್ದೀನಲ್ಲ, ಹಾಗಾಗಿ ಡೈಲಿ ಅಂತೇಳಿ ಈ ಥರ ನಮ್ಮ ಪಾಪು ಸ್ವಲ್ಪ ನವಿಲುಗೆರೆ ಎಲ್ಲ ಹಾಕಿದ್ದಾನೆ ಇಲ್ಲಿ, ಅವನಿಷ್ಟ ಅದು. ಸೊ ಚೆನ್ನಾಗಿರುತ್ತೆ, ವಿದ್ಯಾ ಚೆನ್ನಾಗಿ ಕೊಡ್ತಾನೆ ಅಂಥೇಳಿ ಸೊ ಅವ್ನು ಹಾಕಿದ್ದಾನೆ. ಸೊ ಬೇಡ ಅಂಥೇಳಿ ನಾನು ಹೇಳಿಲ್ಲ, ಅದನ್ನೇ ಕಂಟಿನ್ಯೂ ಮಾಡ್ಕೊತ ಹೋಗ್ತಿದ್ದೀವಿ, ಪೂಜೆ ಮಾಡ್ಕೊತ ಹೋಗ್ತಿದ್ದೀವಿ. ಸೊ ನನ್ನ ಮಗ ರೆಡಿ ಆದ ಸ್ಕೂಲ್ಗೆ ಯೂನಿಫಾರ್ಮ್ ಹಾಕ್ಕೊಂಡು. ಸೊ ಈ ಡ್ರಮ್ ಏನಕ್ಕೆ ಇಲ್ಲಿಟ್ಟಿದ್ದೀವಿ ಅಂದರೆ ನಮ್ಮ ಮನೆಯವರು ಔಷಧಿ ಹೊಡಿಬೇಕು ಅಂತೇಳಿ ಸೊ ಡ್ರಮ್ ಎತ್ತಿಟ್ಟಿದ್ದಾರೆ ಈ ಕಡೆ, ಹಾಗಾಗಿ. ಸೊ ನನ್ನ ಮಗ ಒಂದು ಸಸಿ ನೆಡೋದು, ಆಮೇಲೆ ನಾಯಿ ಸಾಕೋದು, ಪೆಟ್ಗಳೆಲ್ಲ ತುಂಬ ಇಷ್ಟ ಅವನಿಗೆ. ಸೊ ಇದನ್ನು ತಂದು ಹಾಕಿದ್ದಾನೆ ಇಲ್ಲಿ, ಮನಿ ಪ್ಲ್ಯಾಂಟ್ ಕಣಮ್ಮ ಅಂತೇಳಿ. ಚಿಗುರ್ತಾ ಇದೆ, ತೆಗ್ಬಿಟ್ಟು ಬೇರೆ ಇದ್ರಲ್ಲಿ ಹಾಕಬೇಕು ಗ್ಲಾಸಲ್ಲಿ. ಸೊ ಇದು ಗಣೇಶನ್ ಮಾಡಿರೋದು ನೆನ್ನೆ ನಾನು. ಸೊ ಇದೆಲ್ಲ ಸುಮ್ಮನೆ ಟ್ರೈ ಮಾಡೋಣ. ಸೊ ನಮಗೆ ಸ್ವಲ್ಪ ಹೋಮ್ ಡೆಕೋರ್ ಮಾಡೋಕ್ಕೆ ಸ್ವಲ್ಪ ಇಷ್ಟ. ಸ್ವಲ್ಪ ನನಗೆ ಈ ಥರ ಚೆನ್ನಾಗಿ ಕಾಣಿಸ್ಲಿಕ್ಕೆ ಅಂದರೆ ಒಂದು ಮಾಡ್ತಿರ್ತೀನಿ ಯಾವಾಗ ನೋಡಿದ್ರು. ಸೊ ನೆನ್ನೆ ಸ್ವಲ್ಪ ಡ್ರಾಯಿಂಗ್ ಎಲ್ಲ ಮಾಡ್ಕೊಂಡು ಈ ಥರ ಸ್ಟೋನ್ಸ್ ಎಲ್ಲ ಮೀಶೋದಲ್ಲಿ ತರಿಸಿದ್ದೆ ನಾನು. ಇದೆಲ್ಲ ಏನು ಅಂತಂದರೆ ಇದೇ ಕಡೆಲ್ಲ ಅನಿಸಿದೆ ನೋಡಿರಿ ಈ ಕಡೆ. ಇದು ಪಿಸ್ತದ ಮೇಲಿಂದ ಒಂದು ಸಿಪ್ಪೆ ಬರುತ್ತೆ ನೋಡಿ, ಸಿಪ್ಪೆ. ಆ ಸಿಪ್ಪೆನ ತಗೊಂಡು ನಾನಿವಾಗ ಈ ಥರ ಡೆಕೋರ್ ಮಾಡಿದ್ದೀನಿ. ಒಂದು ಕಾರ್ಡ್ಬೋರ್ಡಲ್ಲಿ ಒಂದು ಶೀಟ್ ಹಾಕ್ಬಿಟ್ಟು, ಒಂದು ಕಲರ್ ಶೀಟ್, ನಿಮ್ಗೆ ಯಾವ್ದು ಇಷ್ಟನೋ ಗೊತ್ತಿಲ್ಲ, ನೀವು ಯಾವ್ದಾದ್ರು ಇಷ್ಟ ಆಗಲಿ. ಸೊ ಆ ಶೀಟ್ ತೊಗೊಂಡು ಈ ಥರ ಡೆಕೋರ್ ಮಾಡಿದ್ದೀನಿ, ಅದಕ್ಕೆ ಅಂಟಿಸ್ಬಿಟ್ಟು ಸೊ ಒಂದು ಡ್ರಾಯಿಂಗ್ ಮಾಡ್ಕೊಂಡಿದ್ದೀನಿ ಗಣೇಶಂದು. ನಮಗೆ ಯಾವ್ದು ಇಷ್ಟ ಆ ಥರ ಡ್ರಾಯಿಂಗ್ ಮಾಡ್ಕೊಳ್ಳಿ. ನನಗೆ ಈ ಥರ ನೈಟು ನಿನ್ನೆ ಸಂಜೆ 7 ಹಂಗೆ ನಾವು ಕೂತ್ಕೊಂಡ್ವಿ. ನೈಟ್ 9 ಗಂಟೆವರೆಗೂ ಆಯಿತು ಇದನ್ನ ರೆಡಿ ಮಾಡಲಿಕ್ಕೆ. ಸೊ ಈ ಥರ ಡ್ರಾಯಿಂಗ್ ಮಾಡಿಬಿಟ್ಟು ನಾನು ಪಾಪು ಅಂಟಿಸಿದ್ದೀನಿ, ನನ್ನ ಮಗ ನಾನು ಈ ಥರ ಎಲ್ಲ ಅಂಟಿಸಿದ್ದೀವಿ, ಸ್ಟೋನೆಲ್ಲ ಅಂಟಿಸಿದ್ದೀವಿ. ಸೊ ಇದರಲ್ಲಿ ಈ ಥರ ಒಂದು ಸ್ಟೋನು, ಈ ಥರ ಚಿಕ್ಕದೆಲ್ಲ ಸ್ಟೋನು, ಈ ಥರ ಸ್ಟಾರ್ ಥರ ಈ ಕಡೆ ಈ ಥರ ಶೇಪ್ ಇರೋಂಥದ್ದು, ಡೈಮಂಡ್ ಶೇಪ್ ಇರೋಂಥದ್ದೆಲ್ಲ ಬಂದಿತ್ತು. ಸೊ ಅದೆಲ್ಲನೂ ಮಿಕ್ಸ್ ಮಾಡಿಬಿಟ್ಟು ನಾನು ಈ ಥರ ಎಲ್ಲ ಹಾಕಿದ್ದೀನಿ, ಚೆನ್ನಾಗಿ ಕಾಣುತ್ತೆ ಅಂಥೇಳಿ. ಇದಕ್ಕೂ ಇನ್ನೂ ಮಾಡೋದಿದೆ, ಈ ಕಡೆ ಎಲ್ಲ ಸ್ವಲ್ಪ ಸೈಡೆಲ್ಲ ಡೆಕೋರೇಷನ್ ಮಾಡಬೇಕು. ಸೊ ಅದನ್ನು ಇವತ್ತು ಮಾಡ್ತೀನಿ.
ಯಾವ ಥರ ಆಗುತ್ತೆ ಲಾಸ್ಟ್ ಔಟ್ಫಿಟ್ಟು ಅಂತ ತೋರಿಸ್ತೀನಿ ನಿಮಗೆ. ಇದು ನಮ್ಮ ವಾಷಿಂಗ್ ಮಿಷಿನು. ಸೊ ಇದು 5,500 ಕೊಟ್ಟು ತಂದಿದ್ದು. ಇದ್ರೊಳಗಡೆ ನಿಮಗೆ ಈ ಥರ ಮಿಷಿನ್ ಇರುತ್ತೆ. ಇದು ತಿರುಗುತ್ತೆ ಈ ಥರ. ಇವಾಗ ಕರೆಂಟ್ ಇಲ್ಲ ತೋರಿಸೋದಕ್ಕೆ. ಈ ಥರ ತಿರುಗುತ್ತೆ. ಕರೆಂಟ್ ಬಂದರೆ ಈ ಥರ ತಿರುಗುತ್ತೆ. ಮಿಷಿನ್ ಕೊಟ್ಟಿದ್ದೀನಿ ಆರ್ಟ್ ಸ್ಟೋರ್ ಅಂತೇಳಿ. ಇದಕ್ಕೆ ಸ್ಟ್ಯಾಂಡ್ ಬುಕ್ ಮಾಡಿದ್ದೆ ಫ್ರೆಂಡ್ಸ್ ಮೀಶೋದಲ್ಲಿ. 2 ಬುಕ್ ಮಾಡಿದೆ, 2 ನೀಟಾಗಿ ಬರಲಿಲ್ಲ. ಸೊ ದಾವಣಗೆರೆ ಹೋದ ತರಬೇಕಿದ್ವ, ದಾವಣಗೆರೆ ತಂದಿದ್ದಂಥ ವಾಷಿಂಗ್ ಮಿಷಿನ್ನು ಇದು ನೀರು ಹೋಗುತ್ತೆ. ಸೊ ವಾಶ್ ಆದಮೇಲೆ ಈ ಥರ ನೀರು ಬಿಡ್ತೀವಿ, ಹೋಗ್ಬಿಡುತ್ತೆ, ನೀರು ಹೋಗುತ್ತೆ. ಇದಕ್ಕೆ ಸ್ವಿಚ್ಗಳು, ಇದಕ್ಕೊಂದು ಕ್ಲೋಸ್ ಮಾಡೋದಕ್ಕೆ ಒಂದು ಇದು ಕೊಟ್ಟಿದ್ದಾರೆ, ಸ್ಪ್ಲಿಟ್ ಕೊಟ್ಟಿದ್ದಾರೆ. ಇದು ತಂದು 1 ವರ್ಷ ಆಯಿತು. ಇದು ನೋಡಿ ಫ್ರೆಂಡ್ಸ್, ಮೀಶೋದಲ್ಲಿ ತರಿಸಿದ್ದೆ ನಾನು ಬ್ಲೌಸ್ನ. ಇದು ಮೀಶೋದಲ್ಲಿ ತರಿಸಿದ್ದೆ ಫ್ರೆಂಡ್ಸ್ ಬ್ಲೌಸ್ನ, ರೆಡಿ ಬ್ಲೌಸ್. ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಬ್ಲೌಸು. ಈ ಸ್ಯಾರಿಗೋಸ್ಕರ ತರಿಸಿದ್ದು ನಾನು. ಇದ್ರದ್ದು ಬಂದಿದೆ ಪೀಸು, ಬಟ್ ಹೊಲಿಸಿಲ್ಲ ಅದನ್ನು. ಸೊ ಇದಕ್ಕೋಸ್ಕರ ತರಿಸಿದ್ದೆ ನಾನು ಬ್ಲೌಸು. ಬ್ಯಾಕ್ ಡಿಸೈನ್, ಫ್ರಂಟ್ ಡಿಸೈನ್ ಅಂತೂ ಸಖತ್ತ ಬಂದಿದೆ, ಕರೆಕ್ಟ್ ಫಿಟ್ಟಿಂಗ್ ಇದೆ. ಹಾಕಿ ನೋಡಿದೆ. ಬ್ಯಾಕ್ ಸೈಡ್ ಅಷ್ಟೇ ಚೆನ್ನಾಗಿ ಡೀಪ್ ಕೊಟ್ಟಿದ್ದಾರೆ. ಇಲ್ಲಿ ಬ್ಯಾಕ್ ಉಕ್ಕಿದೆ. ಸೊ ಈ ಉಕ್ ಸಾಕೊಳ್ಳೋದು, ಇಲ್ಲಾಂದರೆ ನಾವು ಬೇರೆ ಸಪ್ರೇಟ್ ಮಾಡ್ಕೋಬೋದು, ಉಕ್ ಅಡ್ಜಸ್ಟ್ ಆಗಿಲ್ಲ ಅಂತಂದರೆ. ಬಟ್ಟೆನೂ ಅಷ್ಟೇ ಫ್ರೆಂಡ್ಸ್, ತುಂಬ ಕ್ವಾಲಿಟಿ ಬಂದಿದೆ. 248 ಅಲ್ಲ 278 ಅನಿಸುತ್ತೆ, 300. 300 ರೂಪಾಯಿಗೆ ಈ ಥರ ಬ್ಲೌಸ್ ಯಾರು ಕೊಡೋಲ್ಲ ಫ್ರೆಂಡ್ಸ್. ಈ ಥರ ಎಂಬ್ರಾಯ್ಡಿಂಗ್ ಮಾಡಿಸಿ ಹೊಲ್ಸೋಕ್ಕೆ ನಾವೆಲ್ಲ 1,500-2,000 ತೊಗೊಳ್ತಾರೆ. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಲಿಂಕ್ ಬೇಕಾದರೆ ಹಾಕ್ತೀನಿ, ಲಿಂಕ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.